ಧರ್ಮೇಂದ್ರ ಪ್ರಧಾನ್ ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು ಅಂತ ಉದ್ದೇಶಿಸಿ ಸಿಜೆಪಿ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇತ್ತು. ಪ್ರತಿಭಟನೆ ಭಾಗವಾಗಿದ್ದು ಸೋನಂ ವಾಂಗ್ಚುಕ್. ಈಗ ಅವರನ್ನು ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. 20ಕ್ಕೂ ಹೆಚ್ಚು ದಿನಗಳಿಂದ ಅವರು ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಇದ್ರು. 21ನೇ ದಿನಕ್ಕೆ ಕಾಲಿಟ್ಟಿತ್ತು ಅವರ ಉಪವಾಸ ಸತ್ಯಾಗ್ರಹ. ಬಟ್ ಅವರ ಆರೋಗ್ಯ ಸ್ಥಿತಿಯಲ್ಲಿ ವಿಪರೀತವಾಗಿ ಬದಲಾವಣೆಗಳು ಏರುಪೇರುಗಳು ಆಗ್ತಾ ಇತ್ತು. ಹೀಗಾಗಿ ಬಲವಂತವಾಗಿ ಅವರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕಾದ ಸ್ಥಿತಿ ಉಂಟಾಗಿದೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡೋ ತನಕ ತಾನು ಉಪವಾಸ ಸತ್ಯಾಗ್ರಹವನ್ನು ಕೈ ಬಿಡಲ್ಲ ಅಂತ ಹೇಳಿದ್ರು. ಅವರು 7-8 kg ತೂಕ ಕೂಡ ಕಳ್ಕೊಂಡ್ರು ಅನ್ನೋದು ಮಾಹಿತಿ. ಮತ್ತು ಹೈಕೋರ್ಟು, ಸುಪ್ರೀಂ ಕೋರ್ಟ್ ಕೂಡ ಇದನ್ನು ಗಂಭೀರವಾಗಿ ಪರಿಗಣಿಸಿದೆ. ಈ ಪ್ರಕರಣವನ್ನು ಮಾಹಿತಿಗಳನ್ನು ಪಡ್ಕೊಳ್ಬೇಕಾದ ಸಂದರ್ಭದಲ್ಲಿ ದೆಹಲಿ ಸರ್ಕಾರ ಹೇಳಿದಿಷ್ಟೇ. ಓಕೆ, ನಿಮಗೆ ನಾವು ವಿಜುವಲ್ಸ್ ತೋರಿಸ್ತಾ ಇದ್ದೀವಿ. ಸೋನಂ ವಾಂಗ್ಚುಕ್ರನ್ನ ಆಸ್ಪತ್ರೆಗೆ ಕರೆದೊಯ್ದಂತಹ ಸಂದರ್ಭದ ಚಿತ್ರಣ ಇದು. ಬರೀ ಲಿಕ್ವಿಡ್ ಫ್ಲೂಯಿಡ್ಸಲ್ಲಿ ಅವರು ಅಲ್ಲಿ ಪ್ರೊಟೆಸ್ಟನ್ನು ಮಾಡ್ತಾಯಿದ್ರು. ನೀರು ಬಿಟ್ಟರೆ ಇನ್ನೇನು ತೊಗೊಳ್ಳಲ್ಲ ನಾನು ಅಂತ ಹಠ ಹಿಡಿತಾ ಇದ್ರು. 3 ಆಸ್ಪತ್ರೆಯಿಂದ ವೈದ್ಯರು ಕಾಲಕ್ಕೆ ಬಂದು ಮಾನಿಟ್ರಿಂಗ್ ಕೂಡ ಮಾಡ್ತಾಯಿದ್ರು. ಬಟ್ ಇನ್ನು 2 ದಿನದಲ್ಲಿ ಭಾಳ ಅಪಾಯ ಇದೆ ಅಂತ ಕೂಡ ಅಂದಾಜಿಸಲಾಗ್ತಾ ಇತ್ತು. ಬಿಕಾಸ್ ಒಬ್ಬ ವ್ಯಕ್ತಿ 1 ದಿನ ಸರಿ 2 ದಿನ ಸರಿ ಉಪವಾಸ ಇರೋದು, 21 ದಿನ ಅಂತ ಹೇಳಿದ್ರೆ ಆರ್ಗನ್ಸ್ಗೆಲ್ಲ ಡ್ಯಾಮೇಜ್ ಆಗಿಬಿಡುತ್ತೆ. ಮತ್ತು ದೇಹದ ಅಂಗಾಂಗಗಳನ್ನು ತನ್ನ ದೇಹನೇ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಅದು ಅಪಾಯಕಾರಿ ಹಂತ. ಮನುಷ್ಯನಿಗೆ ಹಾರ್ಟ್ ಅಟ್ಯಾಕ್ ಕೂಡ ಆಗ್ಬೋದು, ಅಥವಾ ಕೋಮಾ ಕೂಡ ಹೋಗ್ಬೋದು. ಹಾಗಾಗದೇ ಇರೋ ರೀತಿ ನೋಡ್ಕೊಳ್ಬೇಕಾಗಿರೋದು ಸರ್ಕಾರದ ಜವಾಬ್ದಾರಿ. ಅದನ್ನು ನಿಭಾಯಿಸೋದಕ್ಕೆ ಹೊರಟಿದ್ದಾರೆ.